ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಮನೋಜ್ ಬಾಂದೇಕರ್ ಅವಧಿಯಲ್ಲಿ 50 ಲಕ್ಷಕ್ಕೂ ಅಧಿಕ ಗೋಲ್ಮಾಲ್. ವಿರೋಧ ಪಕ್ಷದವರಿಂದ ಬಹಿರಂಗ ತನಿಖೆಗೆ ಆಗ್ರಹ. ಕಾರವಾರ ನಗರಸಭೆಯಲ್ಲಿ ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ 15 ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಸದಸ್ಯರ ಸಭೆ ನಡೆಯಿತು. ಸಭೆಯಲ್ಲಿ ಸ್ಥಾಯಿ ಸಮಿತಿಯಲ್ಲಿ ಪಾಸಾದ ಠರಾವ್ ದೃಢೀಕರಿಸಲು ಓದಲಾಯಿತು. ಆ ಸಮಯದಲ್ಲಿ ಸ್ಥಾಯಿ ಸಮಿತಿ ಹಾಗೂ ಅಧಿಕಾರಿಗಳು ಮಾಡಿದ ಕಾಮಗಾರಿ ನಿಯಮಬಾಹಿರಾಗಿದ್ದು, ಅವ್ಯವಹಾರದಲ್ಲಿ ಶಾಮೀಲಾದ ಸ್ಥಾಯಿ ಸಮಿತಿಯ ಚೇರ್ಮನ್ ಮನೋಜ್ ಬಾಂದೇಕರ್ ಹಾಗೂ ನಗರಸಭೆ ಇಂಜಿನಿಯರ್ ವೀಣಾ ಬಡ್ಕರ್ ರವರ ಗೋಲ್ ಮಾಲಿನ ಜಾತಕ ವಿರೋಧ ಪಕ್ಷದ ಸದಸ್ಯರಾದ ಮಕ್ಬುಲ್ ಶೇಖ್ ಹಾಗೂ ಸಂದೀಪ್ ತಳೇಕರ್, ಗಣಪತಿ ನಾಯ್ಕ್ ಹೊರಹಾಕಿದ್ದಾರೆ. ಸ್ಥಾಯಿ ಸಮಿತಿಯಲ್ಲಿ ಒಂದು ಕಾಮಗಾರಿ ಬಿಲ್ 40,000 ಮೇಲೆ ಮೀರಿರಬಾರದು, ಅಂತಹ ಕಾಮಗಾರಿಗೆ ಅನುಮೋದನೆ ನೀಡಬಾರದು, ಬಿಲ್ ಪಾಸ್ ಮಾಡಬಾರದು ಎಂದು ಈ ಹಿಂದೆ ಠರಾವ್ ಮಾಡಿ ಆದೇಶ ಮಾಡಲಾಗಿತ್ತು. ಆದರೆ ರೆಜುಲೇಷನ್ ಉಲ್ಲಂಘನೆ ಮಾಡಿ ಚಹಾ ತಿಂಡಿಯ ಹೆಸರಿನಲ್ಲಿ ದುಪ್ಪಟ್ಟು ದರ ನಮೂದಿಸಿ 1 ಲಕ್ಷಕ್ಕೂ ಅಧಿಕ ಬಿಲ್ ಪಾಸ್ ಮಾಡಲಾಗಿದೆ. ಹಾಗೆ ಕುಡಿಯುವ ನೀರಿನಲ್ಲಿಯೂ ಅವ್ಯವಹಾರ ನಡೆದಿದ್ದು, ನೀರಿನ ಪೂರೈಕೆ ಮಾಡುವ ಪೈಪ್ಲೈನ್ ಅಳವಡಿಕೆ ರಿಪೇರಿಗಾಗಿ 10,000ಕ್ಕೆ 98,000 ಬಿಲ್ ಮಾಡಲಾಗಿದೆ. ಹಾಗೆ 30ಕ್ಕೂ ಅಧಿಕ ಕಾಮಗಾರಿ ಒಬ್ಬನೇ ಗುತ್ತಿಗೆದಾರ ಶಕುಂತಲಾ ಕಾಂಟ್ರಾಕ್ಷನ್ ಎಂಬುವರಿಗೆ ನೀಡಲಾಗಿದೆ. ಹಾಗೆ ಇನ್ನುಳಿದ ಕೆಲಸ ದೇವದಾಸ್ ನಾಯ್ಕ್ ರವರಿಗೆ ನೀಡಲಾಗಿದೆ. ಅವರ ಎಲ್ಲಾ ಬಿಲ್ 95ರಿಂದ 98,000 ಚಲನ್ ಮೂಲಕ ಬಿಲ್ ಮಾಡಿದ್ದು ಸಂಶಯಾಸ್ಪದವಾಗಿದೆ. ಅಧಿಕಾರಿಗಳಿಗೆ ಇವರೊಬ್ಬರು ಬಿಟ್ಟು ಬೇರೆ ಯಾರೂ ಸಿಗಲಿಲ್ಲವೇ ಎಂದು ಸದಸ್ಯ ಮಕ್ಬುಲ್ ಶೇಖ್ ಪ್ರಶ್ನಿಸಿದ ಅವರು, ನೀರು ಸರಬರಾಜು ಪೈಪ್ ದುರಸ್ತಿಯ ಕಾಮಗಾರಿಯ ಬಿಲ್ಲಿನ ಕಡತವನ್ನು ಪಂಚನಾಮೆ ಮಾಡಿ ಸೀಸ್ ಮಾಡಿ ತನಿಖೆಗೆ ಸದಸ್ಯರ ಒಂದು ತಂಡ ನೇಮಕ ಮಾಡಬೇಕು. ತನಿಖಾ ತಂಡದಲ್ಲಿ ಹಿಂದಿನ ಸ್ಥಾಯಿ ಸಮಿತಿ ಚೇರ್ಮನ್ ಮನೋಜ್ ಬಾಂದೇಕರ್ ತನಿಖಾ ತಂಡದಿಂದ ಹೊರಗಿಟ್ಟಿ ಸೂಕ್ತ ತನಿಖೆಯಾಗಬೇಕು ಎಂದರು. ಇದಕ್ಕೆ ಪೌರಾಯುಕ್ತರು ಒಪ್ಪಿಗೆ ನೀಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಥಾಯಿ ಸಮಿತಿಯ ಜಮಾ ಖರ್ಚಿನ ವಿಷಯದ ಬಗ್ಗೆ ಸದಸ್ಯ ಸಂದೀಪ್ ತಳೇಕರ್ ಮಾತನಾಡಿ, ಒಂದು ಬಾವಿ ಸ್ವಚ್ಛತೆಯ ಹೆಸರಿನಲ್ಲಿ 75,000 ಹಣ ಪಾವತಿಯಾಗಿದೆ. ಸ್ವಚ್ಛತೆ ಮಾಡುವಾಗ ಬಾವಿಯಿಂದ 40 ಲೋಡ್ ಮಣ್ಣು ತೆಗೆಯಲಾಗಿದೆ ಎಂದು ಬಿಲ್ ಮಾಡಲಾಗಿದ್ದು, ಆ 40 ಲೋಡ್ ಮಣ್ಣು ಯಾರ ಜೇಬಿನಲ್ಲಿ ಹೋಯಿತು ಎಂದಾಗ ಇತರ ಸದಸ್ಯರು ಕಂಗಾಲಾಗಿ, ಹೊಸ ಬಾವಿ ಕಟ್ಟಿದರೂ 2 ಲೋಡ್ ಮಣ್ಣು ಸಿಗೋದಿಲ್ಲ, ಇದು ದೊಡ್ಡ ಕೆರೆ ಇರಬಹುದು ಎಂದರು. ಪಿಳ್ಳೆವಾಡದಲ್ಲಿ 3 ಬಾವಿಗೆ ಚಿಕ್ಕ ಪುಟ್ಟ ಕೆಲಸ ಮಾಡಿ 98,000 ಬಿಲ್ ಮಾಡಲಾಗಿದೆ. ನನ್ನ ಪ್ರಕಾರ ಕೇವಲ 10,000 ಒಳಗಿನ ಕಾಮಗಾರಿಯಾಗಿದೆ. ನಗರಸಭೆ ಅಧಿಕಾರಿಗಳ ಪಾಲಿಗೆ ಗುತ್ತಿಗೆದಾರರು ಚಿನ್ನದ ಮೊಟ್ಟೆ ಕೊಡುವ ಕೋಳಿಗಳಾಗಿದ್ದಾರೆ ಎಂದು ಸಂದೀಪ್ ಹೇಳಿದರು. ಸದಸ್ಯ ಹರೀಶ್ ಸಾಗೇಕರ್ ಮಾತನಾಡಿ, ತನ್ನ ವಾರ್ಡಿನಲ್ಲಿ ಕಾಮಗಾರಿ ಮಾಡಲಾಗಿದೆ ಎಂದು 2,18,000 ಬಿಲ್ ಮಾಡಲಾಗಿದೆ. ಕಾಮಗಾರಿ ಆದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದರು. ಬಳಿಕ ಮಕ್ಬುಲ್ ಶೇಖ್ ಮಾತನಾಡಿ, ಕಾಮಗಾರಿಯ ಬಿಲ್ನಲ್ಲಿ ಫೋಟೋ ಕಾಪಿ ಲಗತ್ತಿಸಿದ್ದು, ಫೋಟೋದಲ್ಲಿ GPS ಇಲ್ಲ, ಗುತ್ತಿಗೆದಾರರ ಅಧಿಕಾರಿಗಳ ಫೋಟೋ ಇಲ್ಲ. ಈ ಕಾಮಗಾರಿ ಕಾರವಾರ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಯಲ್ಲ, ಬೇರೆ ಫೋಟೋ ಲಗತ್ತಿಸಿ ಬಿಲ್ ಮಾಡಲಾಗಿದೆ ಎಂದು ಆರೋಪಿಸಿದರು. ಬಳಿಕ ಚೇರ್ಮನ್ ಮನೋಜ್ ಬಾಂದೇಕರ್ರನ್ನು ಉದ್ದೇಶಿಸಿ, ನೀವೇನಾದರೂ ಕಾಮಗಾರಿ ವೀಕ್ಷಣೆ ಮಾಡಿದ್ದೀರಾ? ಕಾಮಗಾರಿ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ನಿಮ್ಮ ಅವಧಿಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕಾಮಗಾರಿಯಲ್ಲಿ ವ್ಯವಹಾರವಾಗಿದೆ ಎಂದು ಆರೋಪಿಸಿದ್ದರು. ಚೇರ್ಮನ್ ಮನೋಜ್ ಉತ್ತರಿಸಿದೆ ಮೌನವಾದರು. ಜನರಿಗೆ ಅಭಿವೃದ್ಧಿ ಮಾಡುವಾಗ ಆಶ್ವಾಸನೆ ಕೊಟ್ಟು ಜನಪ್ರತಿನಿಧಿಗಳೇ ಇಂಥ ಗೋಲ್ಮಾಲಿನಲ್ಲಿ ಭಾಗಿಯಾಗಿರುವುದು ಕಂಡು ಮತ ಹಾಕಿದ ಮತದಾರರು ತಲೆ ತಗ್ಗಿಸುವಂತಾಗಿದೆ. ರಾಜಕಾರಣಿಗಳು ಅವ್ಯವಹಾರ ಆರೋಪ ಹೊತ್ತಾಗ ರಾಜೀನಾಮೆ ಕೇಳುವ ಈ ಜನಪ್ರತಿನಿಧಿಗಳ ರಾಜೀನಾಮೆ ಕೇಳುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಜನರ ತೆರಿಗೆಯಿಂದ ಅಭಿವೃದ್ಧಿಪಡಿಸುವ ನಗರಸಭೆ ಕೋಟಿಗಟ್ಟಲೆ ಸಾಲದಲ್ಲಿದ್ದರೂ ಚಿಂತೆ ಇಲ್ಲದೆ ಅಧಿಕಾರಿಗಳೊಂದಿಗೆ ಜನಪ್ರತಿನಿಧಿಗಳು ಗೋಲ್ಮಾಲ್ನಲ್ಲಿ ತೊಡೆದುಕೊಂಡಿದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಇದು ಬಂದಿದ್ದು ಸ್ಟ್ಯಾಂಡಿಂಗ್ ಕಮಿಟಿಯಿಂದ ರೆಸಲ್ಯೂಷನ್ ಆಗಿ ನಮ್ಮ ಮುಂದೆ ಬಂದಿದ್ದು ಈಗ ಅದರಲ್ಲಿ ಏನಾದ್ರೂ ಡಿಸ್ಕಷನ್ ಆಗಿತ್ತಾ? ಹೌದ್ರಿ ಚೇರ್ಮನ್ ಅವರೇ? ಮೆಂಬರ್ ಬಿಡಿ, ಕಂಪನಿಗೆ ಸೈನಿಂಗ್ ಅಥಾರಿಟಿ ಇಲ್ಲ. ಹರೀಶ್ ಅವರೇ, ಮೆಂಬರ್ಸಿಗೆ ಸೈನಿಂಗ್ ಅಥಾರಿಟಿ ಇಲ್ಲ. ಸೈನಿಂಗ್ ಅಥಾರಿಟಿ ಇರುವುದು ಚೇರ್ಮನ್. ಅದಕ್ಕೆ ಅವರು ಏನಾಗಿತ್ತು ಆ ದಿವಸ ಬಂದಿತ್ತಲ್ಲ, ಇವೆಲ್ಲ ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಷನ್ ಆಗಿತ್ತಾ? ನೀವು ಅವ್ರಿಗೆ ಕೇಳಿದ್ರ ಎಲ್ಲಿ ಕೆಲಸ ಎಲ್ಲಿ ಆಗಿತ್ತು, ಯಾವಾಗ ಮಾಡಿದ್ರಿ? ನೀವು ನನಗೆ ಯಾಕೆ
ಕರೀಲಿಲ್ಲ ವಿಸಿಟ್. ನಾನು ಬರ್ತಿದ್ದೆ ವಿಸಿಟಿಗೆ. ಏನಾದ್ರೆ ಈ ತರ ಏನಾದ್ರೆ ಆಗಿದ್ದು ಡಿಸ್ಕಷನ್ ಆಗಿದ್ದು ವಿಸಿಟಿಗೆ ನಾನು ಹೋಗಿಲ್ಲ. ಹಾಗೆ ಕೆಲಸ ಆಗಿದೆ. ಯಾಕಂದ್ರೆ ಕೆಲಸ ಆಗಿದ್ರೆ ಅವ್ರು ಇಲ್ಲ. ವಿಸಿಟಿಗೆ ನೀವು ಹೋಗ್ಲಿಲ್ಲ ಅಂದ್ರೆ ಕೆಲಸ ಆಗಿದೆ ಅಂತ ಹೇಳಿಲ್ಲ, ನಿಮ್ಮ ಹತ್ರ ಆಗುದಿಲ್ಲ. ಇದು ಹೇಳ್ಬೇಡಿ ನೀವು. ಇದು ನಾವು ಒಪ್ಪುದಿಲ್ಲ. ಯಾಕಂದ್ರೆ ಇದು ಎಲ್ಲ ಬಂಗಡಿ ಕೆಲಸ. GPS ಫೋಟೋ ಇಲ್ಲ. ಎಲ್ಲ ಪರ್ಫೆಕ್ಟ್ 99. ಎಲ್ಲ ಪರ್ಫೆಕ್ಟ್ 99. ಕಾನೂನಿನ ಚೌಕಟ್ಟಲ್ಲಿ ಎಲ್ಲ 2 ನಂಬರ್ ಕೆಲಸ ಆಗುದೆ ಅದು. ಅದಕ್ಕೆ ನಾನೇನ್ ಹೇಳುದು, ಉಪರೈತರೇ ಇಲ್ಲಿ ಕೇಳಿ, ಇದು ವಾಟರ್ ಸಪ್ಲೈಗೆ ಸಂಬಂಧಪಟ್ಟ ಎಲ್ಲಾ ಫೈಲ್ಗಳು ಸೀಲ್ ಮಾಡ್ಬೇಕು. ನೀವು ಇವಾಗ ಸೀಲ್ ಆಗ್ಬೇಕು. ಯಾವುದು ಒಂದು ಫೈಲ್ ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ಇರಬಾರ್ದು. ಇದು ಎಲ್ಲ ಫೈಲ್ ಸೀಲ್ ಮಾಡ್ಬೇಕು. ಸೀಲ್ ಮಾಡಿದ್ಮೇಲೆ ಎಲ್ಲ ಫೈಲ್ ಪಂಚನಾಮ ಮಾಡ್ಬೇಕು. ಪಂಚನಾಮಾಗೆ ಯಾರ್ಯಾರು ಬೇಕು ಅದು ನೀವು ಕಾನೂನು ಪ್ರಕಾರ ಏನಿದೆ ನೀವು ಹೇಳ್ಬೇಕು, ಅಧ್ಯಕ್ಷರು ಹೇಳ್ಬೇಕು. ಇವತ್ತೇ ಸೀಲ್ ಆಗ್ಬೇಕು. ನಾಳೆಗೆ ಮತ್ತು ಅವಕಾಶ ಕೊಡಬಾರ್ದು. 11/11/2023 ಸ್ಥಾಯಿ ಸಮಿತಿ ಸಭೆಯಲ್ಲಿ ಪಾಸ್ ಆದ ತೆರವು ಬಗ್ಗೆ 1-2 ಕ್ಲಿಯರಿಫಿಕೇಶನ್ ಬೇಕಾಗಿತ್ತು. ಇದು ಅದರಲ್ಲಿ ಸೀರಿಯಲ್ ನಂಬರ್ ಪೇಜ್ ನಂಬರ್ 2 ಅಲ್ಲಿ ಸೀರಿಯಲ್ ನಂಬರ್ 17 20/11/2023 ಮೀಟಿಂಗ್ ಇತ್ತು. ಪೇಜ್ ನಂಬರ್ 2 ಅಲ್ಲಿ ಸೀರಿಯಲ್ ನಂಬರ್ 17 ಇದರಲ್ಲಿ ಬರೀ ಅಶೋಕ್ ಬಂಗಾಳ ಶೆಟ್ಟಿ ಮತ್ತು ಇತರ ಕಾರವಾರ ಅವರು ದಾಖಲಿಸಿರುವ ದಾವೆಗೆ ಅಂತಿಮ ಆದೇಶವಾಗಿದ್ದು ಶ್ರೀ SP ಯಾಜಿ ಅವರಿಗೆ ಮೊತ್ತ ಪಾವತಿಸುವ ಕುರಿತು 85,000 ರೂಪೀಸ್ ಇದ್ದು ಇದರಲ್ಲಿ ಬಿಲ್ ಪಾವತಿ ಮಾಡಿದ್ದು ಇದೆ. ಆದರೆ ಇದರಲ್ಲಿ ಅದು ಯಾವ ಕೇಸ್, ಏನು ಅಂತಿಮ ಆದೇಶ ಆಗಿದೆ ನಮ್ಗೆ ಏನು ಮಾಹಿತಿ ಇರುವುದಿಲ್ಲ ಇದರ ಬಗ್ಗೆ. ಮತ್ತು ಇದು ನೋಡ್ಬೇಕಾದ್ರೆ ಸಾಧಾರಣ ಒಂದು 10 ರಿಂದ 20 ಲಕ್ಷ ರೂಪಾಯಿ ಬರೇ ವಕೀಲರಿಗೆ ಫೀಸ್ ಕೊಟ್ಟಿದ್ದಿದೆ. ಏನ್ ನಡೀತಾ ಇದೆ, ಯಾವ ದಾವೆ ಬಗ್ಗೆ ಕೇಸ್ ನಡೀತಾ ಇದೆ, ಏನಾಗಿದೆ, ಯಾವ ಹಂತಕ್ಕೆ ಇದೆ, ಬರೀ ಇದೆ. ನಾವು ನೋಡ್ತಾ ಇರೋದು ಇನ್ಫಾರ್ಮೇಶನ್ ಏನು ಇರುವುದಿಲ್ಲ. 0 ಇನ್ಫಾರ್ಮೇಶನ್ ಮೇಲೆ ನಾವು ಇದು ಬರೀ ದೃಢೀಕರಣ ಮಾಡುದು ಅಷ್ಟೇ ಆಗಿದೆ ವಿನ ಅದು ಏನ್ ನಗರಸಭೆಯಲ್ಲಿ ನಡೀತಾ ಇದೆ ನಮ್ಗೆ ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಬರೇ ಸ್ಥಾಯಿ ಸಮಿತಿಯಲ್ಲಿ ಬರೀ ಬಿಲ್ ಮಾಡೋದು, ಬಿಲ್ ರೆಡಿ ಮಾಡೋದು, ಬಿಲ್ ಸೈನ್ ಮಾಡೋದು, ಬಿಲ್ ಹಣ ಕೊಡೋದು ಇದೆ ಅಂತ ಆಗಿದ್ದು ವಿನ ಏನ್ ನಡೀತಾ ಇದೆ, ಏನ್ ಆಗ್ಬೇಕು ಮುಂದೆ ನಮ್ದು ಆದ್ರೆ ಏನಾದ್ರೆ ಸಜೆಷನ್ ಇದೆ ನಿಮ್ಗೆ. ಸ್ಥಾಯಿ ಸಮಿತಿದ್ದು ಹಿಡ್ಕೊಂಡು ಕುತ್ಕೊಂಡಿದ್ರೆ ಬರೀ 2 ರಿಂದ 3 ತಾಸು ಹೋಗುದು. ಅದಕ್ಕೆ ಸ್ವಲ್ಪ ಇದು ಉತ್ತರ ಕೊಡಿ ಮತ್ತು ಕ್ಲಿಯರಿಫಿಕೇಶನ್ ಕೊಡಿ ಏನ್ ನಡೀತಾ ಇದೆ ಅಂತ. ಸಂಬಂಧಪಟ್ಟಂಗೆ ಕಂಟೆಂಪ್ಟ್ ಆಗಿತ್ತು ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ನಂಬರ್ 10008 ಇಂದ 10009/23 ಅಂತ ಒಂದು ಕಂಟೆಂಪ್ಟ್ ಆಗಿದ್ರು. ಕಮಿಷನರ್ ಮೇಲೆ ಮತ್ತೆ AMA ಮೇಲೆ ಮತ್ತೆ DC ಮೇಲೆ ಕಂಟೆಂಪ್ಟ್ ಆಗಿರೋದು ಸರ್. ಅದು ಕಂಟೆಂಪ್ಟ್ ಆಗಿರೋದು ನಾವೇ ಆಗಿದೆ ಸರ್. ಆಯ್ತು, ಅಂತಿಮ ಆದೇಶವಾಗಿದ್ದು ಅಂತ ಹೇಳಿದ್ರೆ ಏನಿದೆ, ಎಲ್ಲಿದೆ ಆದೇಶದ್ದು? ಕಂಟೆಂಪ್ಟ್ ಕ್ಲೋಸ್ ಆಗಿದೆ ಸರ್. ಕಂಟೆಂಪ್ಟ್ ಮಾತ್ರ ಕ್ಲೋಸ್ ಆಗಿದೆ. ಆದೇಶ ಏನಾಗಿದೆ ಸರ್? ಅದು ಗಾಂಧಿ ಮಾರ್ಕೆಟ್ ಏನು ಹೊಡೆದಿದ್ರಿ ಅದು ಅದಕ್ಕೆ ಏನ್ ಮಾಡ್ತಾರೆ ಕೆಲವು ಸ್ಟೇ ಇತ್ತು ಸರ್. ಅದು ಸ್ಟೇ ಇದ್ದು ತಮ್ಮದೆಲ್ಲ ಹೊಡೆದಿದ್ದಾರೆ ಕಂಟೆಂಪ್ಟ್ ಹೈಕೋರ್ಟ್ ದಾವೆ ಮಾಡ್ತಾರೆ 9 ಅಂಗಡಿಗಳು. ಅವಾಗ ಏನಾಯ್ತು DC DMA ಮೇಲೆ ಇದರಲ್ಲಿ ನೀವು ಅಂಗಡಿ ನಂಬರ್ ಎಲ್ಲ ಮೆನ್ಷನ್ ಮಾಡ್ಬೇಕಾಗಿತ್ತಲ್ಲ, ಯಾವ ಅಂಗಡಿಗೆ ದಾವೆ ಆಗಿದೆ, ಅದಕ್ಕೆ ಅದು ಡೀಟೇಲ್ ಹಾಕ್ಬೇಕಲ್ಲ ನೀವು. ಇಲ್ಲಾಂದ್ರೆ ಅದು ಬೇರೆ ಪೇಜ್ ಅಲ್ಲಿ ಹಾಕಿ ಕೊಡಬೇಕಾಗಿತ್ತು ನಮ್ಗೆ. ಏನ್ ನಡೀತು ಅದು ಸೀರಿಯಲ್ 17 ಈಗ ಏನಂತ ತಿಳ್ಕೊಳ್ಬೇಕು ನಾವು. ಇಲ್ಲಿ ಮೀಟಿಂಗ್ ಅಲ್ಲಿ ಬಂದ್ಕೊಂಡು ನಮ್ ಟೈಮ್ ವೇಸ್ಟ್ ಮಾಡುದು, ನಿಮ್ದು ಟೈಮ್ ವೇಸ್ಟ್ ಮಾಡುದು, ಏನ್ ಮಾಡುದು ಅಂತ. ಹೈಕೋರ್ಟ್ ವರೆಗೆ ಏನೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಅದು ಒಂದು ಫೀಸ್ ಯಾವ ಪೈ ಕೊಟ್ವಿ ಅಂತೇಳಿ ಡಿಟೇಲ್ ಆಗಿ ಒಂದು ಎಕ್ಸ್ಟ್ರಾ ಫೀಸ್ ಹಚ್ಚುವಂತ ಕೆಲಸ ಮುಂದಿನ ಮೀಟಿಂಗ್ ಇಂದ ತಯಾರಿ ಮಾಡ್ತೀನಿ ಸರ್. ಇಲ್ಲ, ಇದು ನಾವು ಹೇಳಿದ ಮೇಲೆ ನೀವು ಮಾಡ್ಬೇಕು. ಅಲ್ಲ ಸರ್, ಈಗ ನಂದಿದು ಫಸ್ಟ್ GB ಸರ್. ಈಗ ನನಗೆ ಫಸ್ಟ್ GB ಸರ್, ಅದಕ್ಕೆ ಅದೇ ಪ್ರಾಬ್ಲಮ್ ಇದೆ. ನಿಮ್ದು ಫಸ್ಟ್ GB ಇರ್ತದೆ ಮತ್ತು 6 ತಿಂಗಳ ಮೇಲೆ ಇನ್ನೊಬ್ರು ಬರ್ತಾರೆ, ಅವ್ರದ್ದು ಫಸ್ಟ್ GB ಆಗ್ತದೆ. ಇದೇ ಕೇಳ್ತಾ ಇದ್ದೇವೆ ನಾವು. ಅಲ್ಲಿ ನೋಡಿದ್ರೆ ಅಲ್ಲಿ DC ಅವರು ಟ್ರಾನ್ಸ್ಫರ್ ಆಗಿ ಅವರು ಹೋಗ್ತಾರೆ. ಹೀಗೆ ಸಾಧಾರಣ ಒಂದು ನಿಮಿಷ ನಾವು ತಾವೇ ತಗೊಳ್ತಾ ಇರೋದು 3 ವರ್ಷ ಆಯ್ತು. 3 ವರ್ಷದಲ್ಲಿ ಸಾಧಾರಣ 4 ರಿಂದ 5 DC ಟ್ರಾನ್ಸ್ಫರ್ ಆಗೋದ್ರು. ನಗರಸಭೆಗೆ ಲಾಸ್ ಆಗ್ತಾ ಇದೆ ಅಲ್ಲ, ಅದು ರೀಸನ್ ಅಲ್ಲ. ಮುನ್ಸಿಪಾಲಿಟಿ ಬೀಚ್ ಇಲ್ಲಿ ಕಾರವಾರಲ್ಲಿ ಇದೆ, ಇದು DC ಆಫೀಸ್ ಕಾರವಾರಲ್ಲಿ ಇದೆ, ಮತ್ತು ಇದು ತೊಂದರೆ ಯಾಕೆ ನಮ್ಗೆ? ತಾವಿರೋದು ಅಷ್ಟೇ ಸತ್ಯ ಸರ್. ಈಗ ಫಸ್ಟ್ GB ತಗೊಳ್ಬೇಕಾಗಿತ್ತು. ಕೆಲವೊಂದು ಸಬ್ಜೆಕ್ಟ್ ಗಳನ್ನ ಒಂದ್ ರೀತಿ ಫಾರ್ಮೆಟ್ ಏನೋ ಮಾಡ್ಕೊಂಡು ನೀವು ಮಾಡಿರ್ತೀರಿ. ಈ ಸಲದಿಂದ ತಮ್ಮ ಸಜೆಷನ್ ಒಳ್ಳೆದಿದೆ ಸರ್. ಅದ್ರ ಪ್ರಕಾರ ಡಿಟೇಲ್ ಆಗಿ ಇದ್ರದ್ದು ಒಂದಿನ ಪ್ರತಿ ತಿಂಗಳು ಕೊಡುವಂತ ವ್ಯವಸ್ಥೆ, ಯಾರಾದ್ರೂ ಕಮಿಷನರ್ ಇರಲಿ, ಯಾರಾದ್ರೂ ಅಧ್ಯಕ್ಷರಿರಲಿ, ಯಾರಾದ್ರೂ ಇರಲಿ, ಇದೊಂದು ಪ್ರತಿ ಸಭೆಗೆ ಬರುವಂತ ವ್ಯವಸ್ಥೆನ
ಈ ಮೀಟಿಂಗ್ ನಿಂದ ಪ್ರಾರಂಭ ಮಾಡೋಣ ಸರ್. ಜಿಲ್ಲಾಧಿಕಾರಿಗಳು ಕಮಿಷನರ್ ಬಂದು 6 ವರ್ಷ ಆಯ್ತು. ನಮ್ದು ಇರುವುದು ಅವಧಿ ಮಾತ್ರ 6 ತಿಂಗಳಾಯ್ತು. ಈಗ ಮತ್ತೆ ಯಾವಾಗ ಮಾಡ್ತೀವಿ ನೀವು? ಸರ್ ನಾವು ಬಿಜೆಪಿ ಮಾತಾಡಿದ್ರೆ 10 ವರ್ಷ ಆಯ್ತು ಸರ್. ಪ್ರವಾಸನ ಎಷ್ಟು ಮಾಡಿದ್ರೆ ಪ್ರವಾಸೋದ್ಯಮದಲ್ಲಿ ಯಾವುದಾದ್ರು ಅಮೌಂಟ್ ಅಲ್ಲಿ ಆಗಬಾರದು, ಆದ್ರೂ ಕೂಡ ನೀವು ಹಾಕ್ತಾ ಇದ್ದೀರಿ. ಅಮೌಂಟ್ ನಾವು ಖರ್ಚು ಮಾಡಬೇಕು, ಅದರ ಮೇಲೆ ನಾವು ಹೋಗಬಾರ್ದು. ನಮ್ದು ಒಂದು ಮಿತಿ ಇರಬೇಕು. ಅದರ ಹೆಸರು ಇಲ್ಲಿದ್ದಾರೆ, ಇವರು ಇದ್ದಾಗ ಈಗ ಸ್ಟ್ಯಾಂಡ್ ಇರೋದು 1,25,000 ರೂಪಾಯಿ ಆಯ್ತು ಜಾಗೆ ಮೇಲೆ ಬಿಲ್ ಆಗಿದ್ದು ಇದು. ಮತ್ತು ನೀವು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಬಂದಿಲ್ಲ ಅಂದ್ರೆ ನಾವೇನ್ ಸಾಮಾನ್ಯ ಸಭೆಯಲ್ಲಿ ಹೊಣೆಗಾರ. ಆದ್ರೆ ಕೂಡ 75,000 ಮತ್ತು 55,000 ಜಾಗೆ ಹಾಗೇನಿಲ್ಲ ಅಲ್ಲ. ಇದು ಕ್ಲಿಯರ್ ಮಾಡಿ ಅಲ್ಲ ನಮ್ಗೆ. ನಾವು ಮಾಡಿದ ರೆಸಲ್ಯೂಷನ್ ಇವರು ಉಲ್ಲಂಘನೆ ಮಾಡ್ತಾ ಇದ್ರೆ ಮತ್ತು ನಾವ್ ಯಾಕೆ ಮಾಡ್ಬೇಕು? ಮತ್ತು ಇದು ನಾವು ರೆಸಲ್ಯೂಷನ್ ಮಾಡಿದ ಮೇಲೆ ಆಗಿದ್ದು, ಇದು ಹಿಂದಿದ್ದು ಏನಿಲ್ಲ. ಇದು ನಮ್ದು ನಗರಸಭೆ ದುಡ್ಡಿಂದ ಬಿಟ್ಟಿದೆ. ನಮ್ಮ ಎಸ್ಟಿಮೇಟ್ ಪ್ರಕಾರ 150 ಜನದ್ದು ಕರೆಕ್ಟ್ ಕರೆಕ್ಟ್ ಇದಲ್ಲ. ನಾನು ತಪ್ಪು ಹೇಳಿದ್ರೆ ನೀವು ಹೇಳಿದಂತ ಹೇಳ್ಬೇಕು. ಇದು ನಮ್ದು ಲೋಕಲ್ ಗವರ್ಮೆಂಟ್. ಇಲ್ಲಿ ನಾವು ಕಾನೂನು ಮಾಡಿದ್ದು ಅದು ಉಲ್ಲಂಘನೆ ಆಗಬಾರ್ದು. ನಿಮ್ಗೆ ಅವ್ರು ಹೇಳಿದ್ರೆ ನೀವು ಹೇಳ್ಬೇಕು, ಇಲ್ಲ ನಮ್ಮಲ್ಲಿ ನಾವು ದಾಟ್ಲಿಕ್ಕೆ ಆಗುದಿಲ್ಲ, ಇದು ನಮ್ದು ಲಿಮಿಟೇಷನ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಹಣದ ಕೊರತೆ ಇದೆ ನಗರಸಭೆಯಲ್ಲಿ. ನೀವು ಅವರು ಹೇಳಿದಂತ ನಮ್ಮ ಮೇಲೆ ಹಾಕ್ತೀರಿ, ಇದು ಕಾರವಾರ ನಾಗರಿಕರ ಮೇಲೆ ಹಾಕ್ತೀರಿ. ಅದು ಬೇರೆ ವಿಷಯ. ಆದರೆ ಇದು ನಾವು ಲಿಮಿಟೇಷನ್ ಕೊಟ್ಟಿದ್ದು ಮೇಲೆ ಕೂಡ ಇದೇ ತರ ಆಗಿದೆ ಅಂದ್ರೆ ಅದು ಏನ್ ಅರ್ಥ ಆದದ್ದು? ಈ ಸತಿ ಈ ಸತಿಯಿಂದ ಏನಿದೆ ಅಲ್ಲ, ನಮ್ಗೆ ರೆಸಲ್ಯೂಷನ್ ಕಳ್ಸ್ಕೊಡಿ ಅವರಿಗೆ. ನಾವು ಕೊಟ್ಟಿದ್ದು ಹೆಚ್ಚಿದ್ರಿ, ಅದಾದ್ರೆ ಹೇಳ್ರಿ, ಅದು ಹೇಳಿ ಅಲ್ಲ. ಈಗ ಎಷ್ಟು ಡಿಫ್ರೆಂಟ್ ಅಮೌಂಟ್ ಆಗಿದೆ ಅದು ನೋಡುವ ಏನ್ ಮಾಡ್ಬೇಕಂತ. ಕರೆಕ್ಟ್ ನಾ? ನೀವೇ ಸೈನ್ ಮಾಡಿ ಕೊಟ್ಟಿದ್ದಿರ್ಬಹುದು, ನಿಮ್ ಹೆಸರಿಗೆ ಬಂದಿತ್ತು ಇದು. 40,000 ಮಾಡಿದ್ದು ನಿಮಗೆ ಗೊತ್ತಿಲ್ಲ. ಇಲ್ಲ ಅದು ಗೊತ್ತಿಲ್ಲ ಆದ್ರೆ ಇದು 78 ಆಗಿದಲ್ಲ, ಅದು ಕೇಳಬೇಕಾಗಿತ್ತಲ್ಲ ಮೀಟಿಂಗಲ್ಲಿ. ನೀವು ಹಾಕ್ತೀರಿ, ನೀವು ನೋಡ್ಕೋಬೇಕು. ಇಲ್ಲೆಲ್ಲ ಸಭೆಯಲ್ಲಿ ಖರಾಬ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರ್ಬೇಕು. ಇದು ಬಹಳ ಸೀರಿಯಸ್ ಮ್ಯಾಟರ್ ಇದೆ ಅಧ್ಯಕ್ಷರೇ. ನಮ್ದು ಇದರಲ್ಲಿ ಪರ್ಸನಲ್ ಯಾವ್ದು ಇಲ್ಲ ರೀ. ಇಲ್ಲ ನಗರಸಭೆಗೆ ಒಳ್ಳೆ ಆಗಲಿ ಅಂತ ಮಾಡ್ತಾ ಅದನ್ನು ಗಡ್ಬಡ್ ಮಾಡಿ 1.5 ವರ್ಷದ ಇದು ಈ ಮೀಟಿಂಗ್ ಮಾಡುವ 1.5 ವರ್ಷ ನೋಡಿ ಇಳಿದುಕೊಳ್ಳಿಲ್ಲ. 1.5 ವರ್ಷ ಕೂತದೆ. ಅದು ತುಂಬಾ ಕೆಲಸ ಉಂಟು, ಅದನ್ನು ನೋಡಿ ಮಾಡುವ. ನೀವು ಗಡ್ಬಡಿ ಮಾಡಬೇಡಿ, ಅದು ನೋಡಿ ಆರಾಮ್ ಮಾಡಿ. अरे बाबा मुन्सिपालिटी पैसा नगरे उद्रीकंत कोटी उद्री ಮಾಡಿಟ್ಟಿದ್ರಿ ಕೆಳಗೆ इतके बोम आला का आम्ही नगरसेवक रसावडे लागतो मी सगळे ಗೊತ್ತು ಕಾಲ 1 ವರ್ಷ ಮಾಡಿದ್ದೇವೆ. 4 ವರ್ಷ ನಂತರ ಈಗ ಕೇಳಿಸಿ ಅವರಿಗೆ ಒಂದು ವರ್ಷಕ್ಕೆ 80,000. ಆದರೆ 1 ವರ್ಷಕ್ಕೆ 80,000 ಎಷ್ಟಾಯ್ತು? 1,25,000 ಆಯ್ತು. 1,80,000 1 ವರ್ಷಕ್ಕೆ. ಹೌದೌದು ಹೇಳ್ತಾರಲ್ಲ, ಈಗ ಕೇಳಿ. 1 ವರ್ಷಕ್ಕೆ 80,000 ಇದು ಎಷ್ಟಾಯ್ತು? 1,25,000 ಆಯ್ತು. 1,25,000. ಅದು ಈಗ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆದ್ರೆ, ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಒಂಥರ ಆದಾಗ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು.
ಅಂದ್ರೆ ಯಾವುದೇ ಒಂದು ಕಾರಣಕ್ಕೆ ಅವಾಗ ಇದು ಕ್ಲಿಯರ್ ಕಟ್ ಬರೆದಿದೆ ನೋಡಿ. ಠರಾವ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪೂರ್ವ ಕಾರ್ಯಕ್ರಮಕ್ಕೆ ವೆಚ್ಚ ಮೀಸಲಿಟ್ಟು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಅವಾಗ ಈ ಠರಾವಾಗಿ ಜಿಲ್ಲಾ ಮಟ್ಟದ ಕಾರಣಗಳ ಮಿತಿಯನ್ನು ನಿಗದಿಪಡಿಸಿ ಖರ್ಚಿಗೆ ನೋಡಿ ಅಂತಾರಾಷ್ಟ್ರೀಯ ಯಾವ್ದು ಮೀಟಿಂಗ್ ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಯಾವ್ದು ನೋಡಿ ಪಕ್ಕ ನಮ್ಗೆ ಅಜೆಂಡಾ ತಂದು ನಮ್ಗೆ ಗೊತ್ತಾಯ್ತು. ಯಾವಾಗ ತಿಳಿತು ಅವ್ರು ಹುಡುಕರು ಹತ್ರ ನಮ್ಗೆ ಆನ್ಸರ್ ಮಾಡ್ತಾರೆ. ಅವರು ಅದಕ್ಕೆ ಅವ್ರು ಹುಡುಕಲಿ. ಎಷ್ಟು ಮೀಟಿಂಗ್ ಹೇಳಿ ಅದನ್ನ ನೋಡ್ತೇನೆ ನಾನು. ದರ ಹುಡುಕ್ತಾ ಇದ್ದಾರಲ್ಲ ಅದಲ್ಲ ಈಗ ರಿಸರ್ವೇಷನ್ ಆಗಿದ್ದು ನೋಡ್ತಾ ಇದೆ. ಅದು 40,000 ಹೇಳ್ತಾರಲ್ಲ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅಧ್ಯಕ್ಷರು ಇಲ್ಲೇ ಇದ್ದಾರಲ್ಲ. ಇದೇ ನಾನು ಏನ್ ಹೇಳ್ತಾ ಇರೋದು, ಇದು ಸೋ ಡೇಟ್ ಇದ್ದು ರೆಸಲ್ಯೂಷನ್ ಏನ್ ಮಾಡಿದ್ದೇವೆ ಆ ರೆಸಲ್ಯೂಷನ್ ಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಲಿ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಉಲ್ಲಂಘನೆ ಮಾಡಿದ್ದಾರೆ. ಅವಾಗ ಒಂದು ಸ್ಥಳೀಯ ಸರ್ಕಾರ ಮಾಡಿದ್ದು ಕಾನೂನಿಗೆ ನೀವು ಉಲ್ಲಂಘನೆ ಮಾಡಲಿಕ್ಕೆ ಕಾನೂನದು ಅದು ಸರ್ ನಾನು ಆ ರೀತಿ ಹೇಳ್ತಾ ಇಲ್ಲ. ಆಗ್ಬೇಕು. ಅದು ಬೀದಿ ದಾಟಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ಅದು ಯಾವ ಅಧಿಕಾರಿ ಇರಲಿ, ಯಾರಿಗೆ ಅಧಿಕಾರ ಇದೆ? ಇಲ್ಲ ಸರ್, ಉಲ್ಲಂಘನೆ ಮಾಡ್ಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ಅಧಿಕಾರ ಇಲ್ಲ ಸರ್. ನಾನು ಹೇಳೋದು ಆ ರೀತಿ ಅಲ್ಲ. ಜಿಲ್ಲಾ ಕೇಂದ್ರ ಇರೋದ್ರಿಂದ ಜಿಲ್ಲೆ ಫಂಕ್ಷನ್ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಅನ್ನ ಸಂಪೂರ್ಣ ಮುನ್ಸಿಪಾಲಿಟಿಗೆ ಹಾಕ್ತಾರೆ. ತಾವೊಂದು ರೆಸಲ್ಯೂಷನ್ ಸ್ಟ್ರಾಂಗ್ ಆಗಿ ಕೊಟ್ಟರೆ ನಾವು ಇನ್ಮೇಲೆ ಯಾವ್ದು ಮಾಡಲ್ಲ ಅಂತ ನೇರವಾಗಿ. ಇದ್ರಲ್ಲಿ ಏನಿದೆ ಅಂತಂದ್ರೆ ಬಿಲ್ ಬಂದಾಗ ಅಬ್ಜೆಕ್ಷನ್ ಮಾಡಿದ್ರೆ ಹೊರತಾಗಿ ನನಗೇನಪ್ಪಾ ಅಂತಂದ್ರೆ ಇನ್ನು ಮೇಲೆ ಜಿಲ್ಲಾಧಿಕಾರಿಗಳಾಗ್ಲಿ ಯಾರಾಗ್ಲಿ ನಮ್ಗೆ ಕ್ಲಿಯರ್ ಆಗಿ ಕೊಡ್ರಿ ಅಂತ ಒಂದು ಡೈರೆಕ್ಷನ್ ಕೊಟ್ಬಿಟ್ರೆ ಇಷ್ಟು ಲಿಮಿಟ್ ಮೀರಿ ಯಾರಾದ್ರೂ ಅಧಿಕಾರಿಗಳು ಹೋದ್ರೆ ಅವ್ರು ತಾವೇ ಸ್ವತಃ ಬರ್ಣ ಮಾಡ್ಬೇಕಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಬಿಡಿ. ಅದ್ರ ಮುಂದೆ ಯಾರು ನಮ್ಮವರು ಹೋಗಲ್ಲ, ನೀವು ಹೋಗ್ಲಿಕ್ಕಾಗಲ್ಲ. ಇದು ಟ್ಯಾಕ್ಸ್, ಅದು ನಗರಸಭೆ ನಿಧಿ, ಅದು ಸರ್ಕಾರದಿಂದ ಬಂದಿದ್ದ ನಿಧಿ ಅಲ್ಲ. ಆ ಫಂಕ್ಷನ್ ಮಾಡ್ಲಿಕ್ಕೆ ಬಂದಿದ್ದ ನಿಧಿ ಅಲ್ಲ. ಅದು ಟ್ಯಾಕ್ಸ್ ಕಟ್ಟಿದ ಅಮೌಂಟ್. ಅವ್ರು ಟ್ಯಾಕ್ಸ್ ಕಟ್ಟಿದ್ದು ಅವರಿಗೆ ಅವ್ರ ಮೂಲ ಸೌಕರ್ಯಕ್ಕೆ ಅವ್ರನ್ನ ನಾವು ಬೆಳೆಸಬೇಕು. ವಿನಾ ನೀವು ಇಲ್ಲಿ ಅಲ್ಲಿ ಖರ್ಚು ಮಾಡಿದ್ರೆ ಅದು ನೀವು ಈಗ ಏನ್ ಹೇಳ್ತೀರಿ, ನಾನು ಅಲ್ಲಿ ಲೆಟರ್ ಬರೀತೀರಿ ಅಂತ. ಅಲ್ಲಿ ಯಾಕೆ ಲೆಟರ್ ಬರೀಬೇಕು? 98,800, 97,800, 97,800, 90,800, 95, 99, 98,800, 96,000, 94,700 ಮತ್ತು 98,900. 70 ಆಗ್ಲಿಲ್ಲ, 1 ಲಕ್ಷನೂ ಆಗ್ಲಿಲ್ಲ, 80,000ಗೂ ಬರ್ಲಿಲ್ಲ. ಬರೇ 95,000 ಮೇಲಿಂದ 1 ಲಕ್ಷ ಒಳಗೆ ಇದೆ. ಇದು ಫಿಗರ್ ಏನು 90 ಮೇಲೆ 95 ಮೇಲೆ 1 ಲಕ್ಷ ಒಳಗೆ ಒಂದು ಪರ್ಫೆಕ್ಟ್ ಫಿಗರ್ ಆಗಿದೆ. 9 ಇಂಥದ್ದು ಬಹಳಷ್ಟು ಇದೆ ಇದರಲ್ಲಿ ವಾಟರ್ ಸಪ್ಲೈ ಅಲ್ಲಿ. ಇದು ಟೆಂಡರ್ ವರ್ಕ್. ಆದ್ರೆ 1 ವರ್ಷಕ್ಕೆ ನಿರ್ವಹಣೆ ಹಾಗೂ ದುರಸ್ತಿಗೆ ಯಾರಿಗೆ ಕೊಟ್ಟಿದಾರ, ಇದು ಏನಂತ, ಇದರ ಕಥೆ ಏನು? ಇದು ಬರೀ 9 ವರ್ಗದ್ದು ಸಾಧಾರಣ ಒಂದು 9 ಲಕ್ಷ ರೂಪಾಯಿ ಆಯ್ತು ವಾಟರ್ ಸಪ್ಲೈಗೆ. ಅದು ಏನಂತ ಗೊತ್ತಾಗುದಿಲ್ಲ. ಅದು ಸಿವಿಲ್ ವರ್ಕ್ ಇದ್ರೆ ಚೆಕ್ ಮಾಡಬಹುದು. ಇದು ಅಂಡರ್ ಗ್ರೌಂಡ್ ವರ್ಕ್. ಮತ್ತು ನೋಡಿ ಎಲ್ಲ ವರ್ಕ್ 98,000, 97,000, ಇದು ಪರ್ಫೆಕ್ಟ್ ಫಿಗರ್. ಇದರಲ್ಲಿ ಇದು ನಮ್ಗೆ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಇದಾರಲ್ಲ, ಏನ್ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಮಾಡಿದ್ರೆ ಯಾವ ನಗರಸಭೆ ಸದಸ್ಯರು ಲೆಟರ್ ತಗೊಂಡಿದ್ದಾರೆ. ವರ್ಕ್ ಆಗಿದ ಮೇಲೆ ಮಾಡುವ ಮುಂಚೆ ತಿಳಿಸಿದ್ದಾರೆ. ರೆಸಲ್ಯೂಷನ್ ಆಗಿದೆ, ರೆಸಲ್ಯೂಷನ್ ಆಗಿ ವರ್ಕ್ ಮಾಡಿದ್ದಾರೆ. ವರ್ಕ್ ಆರ್ಡರ್ ಕೊಟ್ಟಿದ ಮೇಲೆ ವರ್ಕ್ ಮಾಡಿದ್ದಾರೆ. ಏನ್ ಮಾಡಿಲ್ಲ ಅಂತ ಹೇಳ್ಬೇಕು ಇವರು. 9 ಲಕ್ಷ ಇಲ್ಲಿ ಒಂದೇ ಲೈನ್ ಇದೆ. ಇಂಥದ್ದು ಒಂದಲ್ಲ, ಸ್ಟ್ಯಾಂಡಿಂಗ್ ಕಮಿಟಿ ಆಗಿದ್ದು ಬಹಳಷ್ಟಿದೆ. ಮತ್ತು ಇದು ಹೆಸರು ಯಾಕೆ ಬರಲಿಲ್ಲ ಅಲ್ಲಿ ಕಾಂಟ್ರಾಕ್ಟರ್ದು ಟೆಂಡರ್ ವರ್ಕ್? ಅದು ಏನಂತ ತಿಳಿಸ್ಬೇಕು ನಮ್ಗೆ, ಸರಿ ತಿಳಿಸಿ. ಮತ್ತು ಇದು ಮತ್ತು ಮುಂದೆ ಹಾಕಬೇಡಿ, ಇದು ಮತ್ತು ಮುಂದೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಮತ್ತು ಮುಂದಲ್ಲ
ಒಂದು ಸೆಕೆಂಡ್ ಮುಂದೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಇದು ಫಸ್ಟ್ ಇಂಥದ್ದು ಕ್ಲಿಯರಿಫಿಕೇಶನ್ ನಾವು ಮೀಟಿಂಗ್ ಮುಂದೆ ನಡೆಸಲಿಕ್ಕೆ ಕೊಡೋದಿಲ್ಲ. ಇದೊಂದು ಮುಂದುವರೆದ ಭಾಗ ನಾನು ಮಾತಾಡ್ತೇನೆ. ಈಗ ಸ್ಟ್ಯಾಂಡಿಂಗ್ ಕಮಿಟಿ ಆದ್ಮೇಲೆ ಸ್ಟ್ಯಾಂಡಿಂಗ್ ಸ್ಥಾಯಿ ಸಮಿತಿ ವಿಷಯ ಆದ್ಮೇಲೆ ನೆಕ್ಸ್ಟ್ ಜಮಾಖತಿಂದು ವಿಷಯ ಬರ್ತದೆ. ಇದೇ ವಿಷಯ ಉಂಟು ಜಮಾಖತಿನ ಸರ್ ಸ್ಟ್ಯಾಂಡಿಂಗ್ ಕಮಿಟಿ ರನ್ನಿಂಗ್ ಅಲ್ಲಿ ಇರ್ತದೆ. ಹೇಳ್ತೇನೆ, ಈಗ ಜಮಾಖತಿನಲ್ಲಿ ಈಗೇನು ಮಕ್ಕಳವ್ರು ಹೇಳಿದ್ದಾರೆ ಅದು ಈ ಜಮಾಖತಿನಲ್ಲಿ ಬಂದದೆ. ಇದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ, ಜಮಾಖತಿಯಲ್ಲಿ ಬಂದದೆ. ಅಕ್ಟೋಬರ್ ನಲ್ಲಿ 76, 77 ಸೀರಿಯಲ್ ನಂಬರ್ 2 ವರ್ಕು. ನವೆಂಬರ್ ನಲ್ಲಿ ಜನವರಿಯಲ್ಲಿ 53 ರಿಂದ 59 7 ವರ್ಕು ಶಕುಂತಲಾ ಕನ್ಸ್ಟ್ರಕ್ಷನ್ ಅಂತ ಹೇಳ್ಕೊಂಡು. ಮಾರ್ಚ್ ಅಲ್ಲಿ 120, 21, 115, 119 ಶಕುಂತಲಾ ಕನ್ಸ್ಟ್ರಕ್ಷನ್ ಅವು 2 ಮತ್ತು 5 ವರ್ಕು. ಏಪ್ರಿಲ್ ನಲ್ಲಿ 96 ರಿಂದ 101 6 ವರ್ಕು ಶಕುಂತಲಾ ಕನ್ಸ್ಟ್ರಕ್ಷನ್. ಮೇದಲ್ಲಿ 127 ರಿಂದ 129 ಸೀರಿಯಲ್ ನಂಬರ್ 3 ವರ್ಕು ಶಕುಂತಲಾ ಕನ್ಸ್ಟ್ರಕ್ಷನ್. ಜನವರಿಯಲ್ಲಿ 46 ರಿಂದ 47 ವರ್ಕು 2 ವರ್ಕು. ಆಗಸ್ಟ್ ಅಲ್ಲಿ 84 ರಿಂದ 93 ಇದೇ ವರ್ಕ್. ಟೋಟಲ್ 37 ವರ್ಕು 10 ತಿಂಗಳಲ್ಲಿ ಶಕುಂತಲಾ ಕನ್ಸ್ಟ್ರಕ್ಷನ್ ನಲ್ಲಿ ಇದೇ 98,000 ರೂಪಾಯಿ ಮಾಡಿದ್ದಾರೆ. ವರ್ಕ್ ಅಲ್ಲಿ ನಾನು ಫೈಲ್ ನೋಡಿದ್ದೇನೆ ಸರ್. ಬರುವಂತರು ಟ್ಯಾಕ್ಸ್ ಇನ್ವಾಯ್ಸ್ ಕೊಟೇಶನ್ ಮಾಡ್ತಾರೆ, ಟ್ಯಾಕ್ಸ್ ಇನ್ವಾಯ್ಸ್ ಮತ್ತೆ ಒಂದು ಫೋಟೋ ಹಾಕ್ತಾರೆ. ಅದರ ಒಂದು ಫೋಟೋ ಹಾಕ್ತಾರೆ. ಫೋಟೋದಲ್ಲಿ 3 ಕಡೆ ಇದೆ ಇರ್ತದೆ. ನಿನ್ನೆನೆ ಒಂದು ಅವರು ಮಾಡಿದ್ದಾರೆ ಕೆಲಸ. ಏನಂತ ಸರ್, ಕೆಲಸ ಲೀಕೇಜ್ ಆದ ತಕ್ಷಣ ಹೋದ್ಮೇಲೆ ಮಾಡ್ತಾರೆ. ನಮಗೂ ವಾರ್ಡ್ ಸದಸ್ಯರಿಗೆ ಖುಷಿ ಅನಿಸ್ತದೆ. ಬಟ್ ಏನು ಖರ್ಚು ಬರ್ತದಲ್ಲ ಅದಕ್ಕೆ 10 ಪಟ್ಟು ಆಗ್ತಾ ಇದ್ದಾರೆ. ನಿನ್ನೆ ವಾಟ್ಸಪ್ ಅಲ್ಲಿ ನಗರಸಭೆ ಕಾರವಾರ ನಮ್ದು ವಾಟ್ಸಪ್ ಗ್ರೂಪ್ ಅಲ್ಲಿ ಬೆಳಗಾದಲ್ಲಿ 3 ಕಡೆ ಲೀಕೇಜ್ ಇಮಿಡಿಯೇಟ್ ಹೋಗಿ ಮಾಡಿದ್ದಾರೆ. ಅದು ಫೋಟೋ ನೋಡಿ. ಫೋಟೋದಲ್ಲಿ ಲೆಕ್ಕ ಮಾಡಿದ್ರೆ 10,000 ರೂಪಾಯಿ ಖರ್ಚು ಬರೋದು ಒಂದ್ ದಿವಸ 3 ವರ್ಕಿಗೆ. ಇವ್ರು 98,000 ಬಿಲ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಗರಣ ಸರ್. ಇದು ಈಗ ನೀವು ಕೊಟ್ಟು ನೀವು ಜಮಾ ಖರ್ಚು ಅಕ್ಟೋಬರ್ ದಿಂದ ಆಗಸ್ಟ್ 10 ತಿಂಗಳಲ್ಲಿ 37 ವರ್ಕ್ ಅಂದ್ರೆ 37 ಲಕ್ಷ ರೂಪಾಯಿ ಖರ್ಚು ಹಾಕಿದ್ದಾರೆ. ಟೋಟಲ್ ವರ್ಕಿಗೆ ಏನಿದೆ ಅಲ್ಲ ಹಾರ್ಡ್ಲಿ ಒಂದು 7 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು. ಈ 30 ಲಕ್ಷ ರೂಪಾಯಿ ಯಾರಿಗೆ ಹೋಗ್ತದೆ? ಇದರ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಈ ತರ ತರ ಮಾಡ್ತಾರೆ, ನೆಕ್ಸ್ಟ್ ಬಿಲ್ ಮಾಡಿಬಿಡ್ತಾರೆ ಇಮಿಡಿಯೇಟ್. ಮತ್ತೊಂದು ಹೇಳ್ತೇನೆ, ಇದರಲ್ಲಿ ವರ್ಕ್ ಅಲ್ಲಿ ಹಳೆ KP ಗಾರ್ಡನ್ ಹತ್ತಿರ ವಾಲ್ ಆಗೋ ಪಿಳ್ಳೆ ವಾಡದಲ್ಲಿ ತೆರೆದ ಬಾವಿ ಹಾಳ ಮಾಡಿ ಸ್ವಚ್ಛಗೊಳಿಸೋದನ್ನು ಒಂದು ಎಕ್ಸಾಂಪಲ್ ಹೇಳ್ತೇನೆ, ಯಾರು ತಪ್ಪಿಕೊಳ್ಬೇಡಿ. ಇದೊಂದು ವರ್ಕ್. ಈ ವರ್ಕ್ ಇದೆ ಅಂದ್ರೆ ಬಾವಿ ಸ್ವಚ್ಛ ಮಾಡೋದಿರ್ತದೆ ಮಳೆಗಾಲದಲ್ಲಿ. ಇವರು 1-2 ಬಾವಿ ಸ್ವಚ್ಛ ಮಾಡಿದ್ದಾರೆ. ಅದ ಬಿಲ್ ಸ್ವಚ್ಛ ಮಾಡಿದಲ್ಲಿ ಈ ತರ ಬಿಲ್ ಮಾಡಿದ್ದಾರೆ. ಮತ್ತೆ ರಿಪೇರಿಗೆ ಟ್ಯಾಕ್ಸ್ ಇನ್ವಾಯ್ಸ್ ಯಾವ ಮಾಡ್ತಾರೆ ಅಂದ್ರೆ, ಒಂದು ಲಂಸಮ್ ವರ್ಕ್ ಇದ್ದಾಗ, ಯಾವ್ದು ಜಾಬ್ ವರ್ಕ್ ಇದ್ದಾಗ, ಇದು ಜಾಬ್ ವರ್ಕ್ ಅಲ್ಲ, ಇದು ಪ್ಯೂರ್ಲಿ ಸಿವಿಲ್ ವರ್ಕ್ ಟೈಪ್. ಎಕ್ಸ್ಕವೇಷನ್ ಪೈಪ್ ಕಪ್ಲಿಂಗ್ ಹೋಗಿದ್ರೆ ಕಪ್ಲಿಂಗ್ ಆಗ್ಬೇಕು, ಪೈಪ್ ಹೋದ್ರೆ ಪೈಪ್. ಅದಕ್ಕೆ ಏನ್ ಖರ್ಚು ಬರ್ತದೆ ತಗೊಳ್ಳಿ. 10,000 ಬಂದದಲ್ಲ 20,000 ಖರ್ಚು ಮಾಡಿ ಕಾಂಟ್ರಾಕ್ಟರ್ ಲಾಭ ಬೇಕು, ನಿಮ್ಗೆ ಏನ್ ಕಮಿಷನ್ ಎಲ್ಲ ಬೇಕು ಅದು ಮಾಡ್ಕೊಳ್ಳಿ. ಬಟ್ ಹೇಳಿದೆ 98,000 10,000 ಕೆಲಸವನ್ನು 98,000 ಮಾಡ್ತಾ ಇದ್ದಾರೆ. ಈ ಬಾವಿ ಅಲ್ಕೋರ್ಗ್ ಎಕ್ಸ್ಕವೇಷನ್ ಫಸ್ಟ್ ಕ್ಲೀನಿಂಗ್ ಒಂದು ಐಟಮ್ 3 ಐಟಮ್ ಮಾಡಿದ್ದಾರೆ. ಕ್ಲೀನಿಂಗ್ ಗೆ 960. ನೆಕ್ಸ್ಟ್ ಎಕ್ಸ್ಕವೇಷನ್ ಮಾಡಿದ್ದಾರೆ 278 ಕ್ಯೂಬಿಕ್ ಮೀಟರ್ ಎಟ್ ದಿ ರೇಟ್ ಆಫ್ 271 ರೂಪೀಸ್. ಅದಕ್ಕೆ 75,000 ರೂಪಾಯಿ ಖರ್ಚಾಗಿದ್ದಾರೆ. 278 ಕ್ಯೂಬಿಕ್ ಮೀಟರ್ ಮಣ್ಣು ತೆಗಿದ್ದಾರೆ ಅಂತ ಹೇಳಿದ್ರೆ ಸುಮಾರು 6-4-24 40 ಲೋಡು ಮಣ್ಣು ತೆಗಿದಾರಂತೆ. 40 ಲೋಡು ಒಂದು ಬಾವಿಂದ 278 ಕ್ಯೂಬಿಕ್ ಮೀಟರ್. ಒಂದು ಟಿಪ್ಪರ್ಗೆ 6 ಕ್ಯೂಬಿಕ್ ಮೀಟರ್. 40 ಲೋಡ್ ಬಾವಿ ಕ್ಲೀನ್ ಮಾಡಿದ್ರೆ ಇವರು ಸಿಕ್ಕಾಕೊಳ್ತಾರೆ. ಈ ತರ ಕಾಮನ್ ಇದಿಲ್ಲ. ಎಷ್ಟು ಖರ್ಚಾಗಬೇಕು ಅಲ್ಲ, ಎಲ್ಲದಕ್ಕೂ ಇದೇ ತರ ಬಾವಿ ಮಾಡಿದ್ದಾರೆ ಇವರು. ಅವ್ರು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಹೇಳಿದ್ದಾರೆ, ನಾನು ಜಮಾ ಖರ್ಚಲ್ಲಿ ಹೇಳ್ತಾ ಇದ್ದೇನೆ. ಇದು ಏನ್ ಮಾಡ್ತೀವಿ ನೋಡಿ ಅಧ್ಯಕ್ಷರೇ, ಇದು ಟೋಟಲ್ ಎನ್ಕ್ವೈರಿ ಆಗ್ಬೇಕು. ಏನಾಗಿದೆ ಮತ್ತೆ ಶಕುಂತಲಾ ಕನ್ಸ್ಟ್ರಕ್ಷನ್ ಅಂತ ಹೇಳ್ಕೊಂಡು ಒಬ್ರಿಗೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. 10,000 ಕೆಲಸ 20,000 ರೂಪಾಯಿ ಕೆಲಸ ಹೇಳಿದ್ರೆ ಮಾಡಿದ್ದೆ. ನಾವು ಅದನ್ನ ಹೇಳ್ತಾ ಇಲ್ಲ ಮೇಡಮ್, ನೀವು ಮಾಡಿರ್ತೀರಿ. ಬಟ್ ದುಡ್ಡು ಖರ್ಚನ್ನ ಆತರ ಯಾಕೆ ಆಗ್ತಾ ಇದ್ದೀರಿ? ಫಸ್ಟ್ ಪ್ಯಾಕೇಜ್ ಮಾಡಿದ್ರು ಲಾಸ್ಟ್ ಇಯರ್ 1 to 15 lakhs, 6 into 31 15 lakhs.
ಮುಗಿತು ಸರ್. ಮುಗಿದ ನಂತರ ಪುನಃ ಟೆಂಡರ್ ಕರೀಲಿಕ್ಕೆ ನಾವು ಲಾಸ್ಟ್ 7/11/22 ಮೀಟಿಂಗ್ ತಕೊಂಡು ಟೆಂಡರ್ ಕರೀಲಿಕ್ಕೆ ಆಗಿಲ್ಲ. ಈಗ ಅದಕ್ಕೆ ಅದು ಇಲ್ಲದೆ ಹೋದ್ರೆ ನಾವು ಸಣ್ಣ ಸಣ್ಣ ವರ್ಕ್ ಎಲ್ಲ ಎಮರ್ಜೆನ್ಸಿ ಮಾಡಿರ್ತೇವೆ, ಮಾಡಿ ಕೊಟೇಶನ್ ತಕೊಂಡು ಕೆಲಸ. ಏಪ್ರಿಲ್, ಮೇ, ಜೂನ್, ಆಗಸ್ಟ್ 37 ವರ್ಕ್ ಇದೆ. ಟೋಟಲ್ 94,000, 96,000 ಈ ತರನೇ ಬಿಲ್ ಆಗಿದೆ. ಹೊಂಡ ಹೇಳ್ತಿರ್ತದೆ 2 ಜನ ಒಳಗೆ ಹೋಗೋದು. ಈಗ ನೋಡಿ, ಒಂದು ಎಕ್ಸ್ಕರ್ಷನ್ ಮಾಡ್ಬೇಕಾಗ್ತದೆ. ಪೈಪ್ ಲೈನ್ ಹೊಡೆದ್ಮೇಲೆ ಎಕ್ಸ್ಕರ್ಷನ್ ಮಾಡಿದ್ಮೇಲೆ ಅಲ್ಲಿ ಪೈಪ್ ಹೋಗಿದ್ಯಾ, ಪೈಪ್ ಹಾಕ್ಬೇಕಾಗ್ತದೆ. ಕಪ್ಲಿಂಗ್ ಹೋದ್ರೆ ಕಪ್ಲಿಂಗ್ ಆಗ್ತದೆ. ಅದನ್ನೇ ಮಾಡಿದ. ನಿಮ್ದು ಫೋಟೋನು ಇದೆ, ನೀವು ಮಾಡಿದ ಫೋಟೋನು ಇದೆ ಅಲ್ಲಿ. ನೀವು 2 ಮೀಟರ್ ಇದಿಲ್ಲ, 2 ಮೀಟರ್ 360 rupees. ಕಪ್ಲಿಂಗಿಗೆ 600 ರೂಪಾಯಿ. ಹೊಂಡ ಹೊಡಿಲಿಕ್ಕೆ ಎಷ್ಟು ಖರ್ಚು ಬರ್ತದೆ? ಇದು ಎನ್ಕ್ವೈರಿ ಆಗ್ಬೇಕು. ಇದು ಅಧ್ಯಕ್ಷ, ಇದು ಸೀರಿಯಸ್ ಮ್ಯಾಟರ್. ಇದು ಏನಾಗಿದೆ? ಇದು ಬಂಗಾರದ ಮೊಟ್ಟೆ ಇಡುವಂತ ಕೂಡ ಆಗಿದೆ ನಗರಸಭೆ ಅಂದ್ರೆ. ಇವ್ರಿಗೆ ಏನ ಇದು ಬಿಟ್ಟು ಮತ್ತಿದಾವೆ. ಅದು ಇದು ಚಿಲ್ಲರೆ ಇತ್ತು, ಇನ್ನಷ್ಟು ವರ್ಗ ನಾ ಹೇಳಿಲ್ಲ. ಮೇಜರ್ ವರ್ಕ್ಸ್ ಇದೆ, SFC ಅದೆಲ್ಲ ಮತ್ತೆ ನೋಡ್ಬೇಕಾಗ್ತದೆ. ಈಗ ಏನ್ ಮಾಡ್ತಾರ ಅಂತ ಹೇಳ್ಕೊಂಡು. ಹೌದು ಮೇಡಮ್, ಅಂದ್ರೆ ಟೆಂಡರ್ ಇದ್ರು, ಟೆಂಡರ್ ಅಮೌಂಟ್ ಅನ್ನು ಪುಸ್ತಕ ಮಾಡಿ ನಿಮ್ಗೆ ಅಧಿಕಾರಿ ಯಾಕೆ ಕೊಟ್ರು? ಏನ್ ಖರ್ಚಾಗಿ ಅಷ್ಟೇ ಮಾಡ್ಬೇಕಲ್ಲ. ಏನ್ ಖರ್ಚು? ನಾನು ನೀವು ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಕೆಲಸ ಮಾಡಿದ್ರೆ ಕೆಲಸ ಆಗಿದೆ, ಬಟ್ ನೀವು ಖರ್ಚಾಗಿದ್ದು 10 ಪಟ್ಟಾಗಿದೆ ಅಂತ ಹೇಳ್ಕೊಂಡು ನಾ ಹೇಳ್ತೀನಿ. 18,184 ಬಿಲ್ ಮಾಡಿದ್ದಾರೆ. 2 ಲಕ್ಷ ಚಿಲ್ಲರು ನಮ್ಮ ಒಳಗೆ ಕೆಲಸನೇ ಆಗಲಿಲ್ಲ. ಇದು ಯಾವ ಹಗರಣ ಇರಲಿಲ್ಲ. ನನಗೆ ನೋಡಿದ್ರೆ ಗೊತ್ತಾಯ್ತು. इथले मेंबर ऑफ क्लासेसने कंचकांचे विषय झाला ना, ते सगळे विषय कमिटीने संदीप तळेकर सरांना चांगलाच प्रकार आता आम्ही भरून गेला सर. दुसरी मिटिंग येऊन त्यात जाऊन आवडतो आणि उगीच आम्ही ठराव करून आणि तुम्ही भरून घेतो. ते जाय ना, हे पहिले झालं बी आता काय झाला. पार्किंग विषय काढले आणि हे काढले विषय काय झाला, काय झालं काय ना. ವಾರ್ಡ್ ಮೆಂಬರ್ ಹತ್ರ ಒಂದು ಹೀಗೆ ಫೋಟೋ ಹಾಕಿದ್ದು ಅದು ವ್ಯಾಪ್ತಿ ಅಂತೆ. ಮತ್ತು ಎಲ್ಲಿಂದ ಫೋಟೋ ಅದು ಹೆಂಗ್ ನೀವು ಜಸ್ಟಿಫೈ ಮಾಡ್ತೀರಿ? ಕಾರವಾರ ನಗರಸಭೆಯಲ್ಲಿ ಕೆಲಸ ಮಾಡಿದಾರೆ ಅಂತ ಹೆಂಗ್ ಜಸ್ಟಿಫೈ ಮಾಡ್ತೀರಿ ನೀವು? ಅದು ನೀವು ಈಗ ಫೋಟೋ ಬಗ್ಗೆ ಮಾತಾಡ್ತೀರಿ, ಜಸ್ಟಿಫೈ ಹೆಂಗ್ ಮಾಡ್ತೀರಿ? ಕಾರವಾರಲ್ಲಿ ಕೆಲಸ ಮಾಡಿದಂತದ್ದು ಹೆಂಗ್ ಜಸ್ಟಿಫೈ ಮಾಡ್ತೀರಿ ನೀವು? ಹೇಳ್ರಿ. ಹೆಂಗ್ ಜಸ್ಟಿಫೈ ಮಾಡ್ತೀರಿ? ಅದೇ ಅಂತ ನೀವು ಕಾರವಾರದ ಅಂತ ಹೆಂಗ್ ಜಸ್ಟಿಫೈ ಮಾಡ್ತೀರಿ ಫೋಟೋದು? ಎಂತದು ನೀವು ಕೈಯಿಂದ ಬರೀತೀರಿ? ಫೋಟೋ ಮೇಲೆ ಕೇಳಿದ್ರು ನಾನು, ನೀವು ಬರೆಯೋದು ಕೇಳಿಲ್ಲ. ನೀವು ಎಲ್ಲ ಬರ್ತಿದ್ರಿ 95, 99, 95, 94, 97, 99, 500, 94, 500, 96 ಇದು ಬರ್ತಿದ್ರಿ ನೀವು ಕೈಯಿಂದ. ಫೋಟೋ ಮೇಲೆ ಹೇಳ್ತಾ ಇರೋದು ನಾನು. ಫೋಟೋ ನೀವು ಕಾರವಾರದ್ದೇ ಕೆಲಸ ಆಗಿದೆ ಅಂತ ಹೇಗೆ ಜಸ್ಟಿಫೈ ಮಾಡ್ತಿದ್ದೀರಿ? ಅಲ್ಲಿ ಮೆಂಬರ್ ನಿಂತಿದ್ದಾರೆ, ನೀವು ನಿಂತಿದ್ರಿ. ಬೇಡ, ಫೋಟೋದಲ್ಲಿ ನೀವು ನಿಂತಿದ್ರಿ, ಯಾಕೆ ನಿಲ್ಲಿಲ್ಲ? ನೀವು ಎಲ್ಲಿ ತರಿಸಿದ್ರಿ ಫೋಟೋ? ಅದು ನೀವು ನಿಲ್ಲಿಲ್ಲ. ಆ ಫೋಟೋಲ್ಲಿ ಮೆಂಬರ್ ಇಲ್ಲ, ವರ್ಕ್ ಮಾಡಿದ ಸಂಬಂಧಪಟ್ಟ ಯಾರು ಇಂಜಿನಿಯರ್ ಆಗಲಿ ನಿಮ್ಮ ಅಸಿಸ್ಟೆಂಟ್ ಯಾರಿಲ್ಲ. ನೀವು ಜಸ್ಟಿಫೈ ಹೆಂಗ್ ಮಾಡ್ತೀರಿ? ಅದೇ ಫೋಟೋ ಅಂತ ಕಾರವಾರಲ್ಲಿ ಕೆಲಸ ಮಾಡಿದಂತ. ಇದು 99 ಇದು ಪರ್ಫೆಕ್ಟ್ ಫಿಗರ್ ನೋಡಿ ಹೋಗಿದ್ರೆ ನಾನು ಹೇಳಿದೆ, ನಾನು ಫೋಟೋನು ಕಾರವಾರದ್ದು ಇಲ್ಲ. ಕಾರವಾರಲ್ಲಿ ಕೆಲಸ ಮಾಡಿದ್ದೆ ಅಲ್ಲ ಫೋಟೋ. GPS ಫೋಟೋ ಇಲ್ಲ, GPS ಫೋಟೋ ಇಲ್ಲ, ಅದು ಸಾದಾ ಫೋಟೋ. ಇಲ್ಲ ರೀ, ಒಂದು ಫಾರ್ಮ್ ನಂಬರ್ 3 ಮಾಡ್ಬೇಕಾದ್ರೆ ನೀವು ಜನರ ಹತ್ರ GPS ಫೋಟೋ ಕೇಳ್ತೀರಿ, ಅವರಿಗೆ ಬಕರ ಮಾಡ್ತೀರಿ ನೀವು. ಒಂದು ಇವರಿಗೆ ಜನರಿಗೆ ಒಂದು ಪರ್ಮಿಷನ್ ಬೇಕಾದ್ರೆ GPS ಫೋಟೋ ಬೇಕು, ಒಂದು ಮನೆ ರಿಪೇರಿ ಬೇಕಾದ್ರೆ GPS ಫೋಟೋ ಬೇಕು, ಸರ್ಕಾರದ ಯಾವ್ದು ಒಂದು ಸೌಲಭ್ಯ ಬೇಕಾದ್ರೆ GPS ಫೋಟೋ ಬೇಕು. ಇದರಲ್ಲಿ ಇದೆ GPS ಫೋಟೋ ನಿಮ್ದು. ಅಂದ್ರೆ ಜನರಿಗೆ ಅಷ್ಟೇ ಕಾನೂನು, ನಿಮ್ಗೆ ಇಲ್ಲ. ನೀವೇ ಹೇಳ್ತೀರಲ್ಲ ಬಾಯಿಂದ, ಇಲ್ಲ. ಅದಕ್ಕೆ ನಾನು ಏನ್ ಹೇಳ್ತಾ ಇರೋದು, ಇದು ಟೋಟಲ್ ಒಂದು ದೊಡ್ಡ ಹಗರಣ. ಇದು ಕೆಲಸನೂ ಕಾರವಾರಲ್ಲಿ ಮಾಡ್ಲಿಲ್ಲ, ಅದನ್ನು ಹೇಳ್ತೀನಿ ನಾನು. ಮತ್ತು ಇದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ತಗೊಂಡ್ ಬಂದ್ರೆ ಹೆಂಗ್? ನೀವು ಕೆಲಸ ನಿಮ್ ಮುಂದೆ ಮಾಡ್ಲಿಲ್ಲ, ಮತ್ತು ಚೇರ್ಮನ್ ನೀವು ಇದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ತಗೊಂಡ್ರಿ ಹೇಗೆ? ಇದು ಎಷ್ಟು ಬಿಲ್ ಇದು ಬಂದಿದ್ದು ಸ್ಟ್ಯಾಂಡಿಂಗ್ ಕಮಿಟಿಯಿಂದ ರೆಸಲ್ಯೂಷನ್ ಆಗಿ ನಮ್ಮ ಮುಂದೆ ಬಂದಿದೆ. ಈಗ ಅದು ಅದರಲ್ಲಿ ಏನಾದ್ರೂ ಡಿಸ್ಕಷನ್ ಆಗಿತ್ತಾ? ಹೌದ್ರಿ ಚೇರ್ಮನ್ ಅವರೇ? ಚೇರ್ಮನ್ ಅವರೇ, ಮೆಂಬರ್ ಬಿಡಿ, ಕಂಪನಿಗೆ ಸೈನಿಂಗ್ ಅಥಾರಿಟಿ ಇಲ್ಲ. ಹರೀಶ್ ಅವರೇ, ಮೆಂಬರ್ಸಿಗೆ ಸೈನಿಂಗ್ ಅಥಾರಿಟಿ ಇಲ್ಲ. ಸೈನಿಂಗ್ ಅಥಾರಿಟಿ ಇರುವುದು ಚೇರ್ಮನ್. ಅದಕ್ಕೆ ಅವರು ಏನಾಗಿತ್ತು ಆ ದಿವಸ ಬಂದಿತ್ತಲ್ಲ ಇವೆಲ್ಲ, ಇದ್ರ ಬಗ್ಗೆ ಏನಾದ್ರೂ ಡಿಸ್ಕಷನ್ ಆಗಿತ್ತಾ? ನೀವು ಅವ್ರಿಗೆ ಕೇಳಿದ್ರ? ಎಲ್ಲಿಯಾದ್ರೆ ಕೆಲಸ ಎಲ್ಲಿ ಆಗಿತ್ತು, ಯಾವಾಗ ಮಾಡಿದ್ರಿ?
ನನಗೆ ಯಾಕೆ ಕರೀಲಿಲ್ಲ ವಿಸಿಟ್? ನಾನು ಬರ್ತಿದ್ದೆ ವಿಸಿಟ್ಗೆ. ಈ ತರ ಏನಾದ್ರೆ ಆಗಿದ್ದು ಡಿಸ್ಕಷನ್ ಆಗಿದ್ದು. ವಿಸಿಟಿಗೆ ನಾನು ಹೋಗಿಲ್ಲ, ಹಾಗೆ ಕೆಲಸ ಆಗಿದೆ. ಯಾಕಂದ್ರೆ ಕೆಲಸ ಆಗಿದ್ರೆ ಅವ್ರು ಇಲ್ಲ, ವಿಸಿಟಿಗೆ ನೀವು ಹೋಗ್ಲಿಲ್ಲ ಅಂದ್ರೆ ಕೆಲಸ ಆಗಿದೆ ಅಂತ ಹೇಳಿಲ್ಲ, ನಿಮ್ಮ ಹತ್ರ ಆಗುದಿಲ್ಲ. ಇದು ಹೇಳ್ಬೇಡಿ ನೀವು. ಇದು ನಾವು ಒಪ್ಪುದಿಲ್ಲ. ಯಾಕಂದ್ರೆ ಇದು ಎಲ್ಲ ಅಂಗಡಿ ಕೆಲಸ. GPS ಫೋಟೋ ಇಲ್ಲ, ಎಲ್ಲ ಪರ್ಫೆಕ್ಟ್ 99, ಎಲ್ಲ ಪರ್ಫೆಕ್ಟ್ 99. ಕಾನೂನಿನ ಚೌಕಟ್ಟಲ್ಲಿ ಎಲ್ಲ 2 ನಂಬರ್ ಕೆಲಸ ಆಗುದೆ ಅದು. ಅದಕ್ಕೆ ನಾನೇನ್ ಹೇಳುದು, ಉಪರೈತರೇ ಇಲ್ಲಿ ಕೇಳಿ, ಇದು ವಾಟರ್ ಸಪ್ಲೈಗೆ ಸಂಬಂಧಪಟ್ಟ ಎಲ್ಲಾ ಫೈಲ್ಗಳು ಸೀಲ್ ಮಾಡ್ಬೇಕು. ನೀವು ಇವಾಗ ಸೀಲ್ ಆಗ್ಬೇಕು. ಯಾವುದು ಒಂದು ಫೈಲ್ ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ಇರಬಾರ್ದು. ಇದು ಎಲ್ಲ ಫೈಲ್ ಸೀಲ್ ಮಾಡ್ಬೇಕು. ಸೀಲ್ ಮಾಡಿದ್ಮೇಲೆ ಎಲ್ಲ ಫೈಲ್ ಪಂಚನಾಮ ಮಾಡ್ಬೇಕು. ಪಂಚನಾಮಾಗೆ ಯಾರ್ಯಾರು ಬೇಕು ಅದು ನೀವು ಕಾನೂನು ಪ್ರಕಾರ ಏನಿದೆ ನೀವು ಹೇಳ್ಬೇಕು, ಅಧ್ಯಕ್ಷರು ಹೇಳ್ಬೇಕು. ಇವತ್ತೇ ಸೀಲ್ ಆಗ್ಬೇಕು, ನಾಳೆಗೆ ಮತ್ತು ಅವಕಾಶ ಕೊಡಬಾರ್ದು. ಎಲ್ಲಾ ವಾಟರ್ ಸಪ್ಲೈ ಫೈಲ್ ಸೀಲ್ ಮಾಡಿ ಪಂಚನಾಮ ಮಾಡಿ. ಗೊತ್ತಾಯ್ತು? ಏನ್ ಮಾಡ್ತೀರಿ ನೀವು ಹೇಳಿ. ಈಗ ತಗೊಂಡು ನೀನು ಕಬ್ಜಾದ ಇಟ್ಕೋ, ಯಾವ್ದು ಫೈಲ್ ಯಾಕೆ ಕೊಡ್ತಕ್ಕಂಥಲ್ಲ. ಮುಂದೆ ಅಧ್ಯಕ್ಷರು ಇಲ್ಲ, ಯಾವ್ಯಾವ ಫೈಲ್ ಅಂತ ಅದನ್ನ ಹೇಳ್ಬೇಕು. ಗೊತ್ತಾನೆ ನಿಮಗೆ ಅದು ಯಾವ್ಯಾವ್ದು ಅಂತ ಕೆಲಸ ಮಾಡ್ತೀವಿ ಸರ್. ಎಲ್ಲ ವಾಟರ್ ಸಪ್ಲೈ ಸಬ್ಜೆಕ್ಟ್ ಸಂಬಂಧಪಟ್ಟದ್ದು ಎಲ್ಲ ಇದ್ದಾರೆ ಸರ್. ಎಲ್ಲಾ ಫೈಲ್ಗಳನ್ನ ತಗೊಂತೀವಿ. ಅದರಲ್ಲಿ ಈಗ ಮಾನ್ಯ ಅಧ್ಯಕ್ಷರ ಅದು ವಾಟರ್ ಸಪ್ಲೈ ಆಯ್ತು. ಇನ್ನು ಎಲೆಕ್ಟ್ರಿಕಲ್ ಒಂದು ಗಾಂಧಿನಗರ ಹತ್ತಿರದ STP ಯಲ್ಲಿ 63 KVA ಟ್ರಾನ್ಸ್ಫಾರ್ಮರ್ ಅನ್ನು ರಿಪೇರಿ ಮಾಡಿದ್ದು, ಧರಣಿ ಎಲೆಕ್ಟ್ರಿಕಲ್ ಅದು ಬಿಲ್, ಅದೊಂದು ಫೈಲ್ ಇದೆ. ಪರಿಶೀಲಿಸಿ ಅದರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳುವವರೆಗೆ ಅದನ್ನ ಸೀಸ್ ಮಾಡೋದು ಹೇಳಿದ ಪ್ರಕಾರ ಕ್ರಮ ಕೈಗೊಳ್ಳಿಕ್ಕೆ ತಾವು ಅಧ್ಯಕ್ಷರ ಸಭೆಯಲ್ಲಿ ಹೇಳಿದ ಪ್ರಕಾರ ಆ ಕಡತಗಳನ್ನೆಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಸ್ಕ್ರಿಪ್ಚರ್ ತಗೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಸರ್. ಅಷ್ಟೇ ಅಲ್ಲ, ಇನ್ನು ವಾಟರ್ ಸಪ್ಲೈ ಅಲ್ಲಿ ಯಾವ್ದಾವ್ದು ಇದು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹೊಸ ವರ್ಕ್ ತಗೊಳ್ಳಿಕ್ಕೆ ಬಿಲ್ ಇದು ಮಾಡಿದ್ದಾರೆ, ಫೈಲ್ ಮಾಡಿದ್ದಾರೆ. ವಾಟರ್ ಸಪ್ಲೈ ಎಲ್ಲ ಫೈಲ್ ಸೀಲ್ ಮಾಡಿ ಸರ್. ಈಗ ಬಿಲ್ ಆಗಿದ್ದು ಒಂದು ಪೋರ್ಷನ್ ಸರ್. ಎರಡನೇದು ಬಿಲ್ ಆಗದೆ ಇರೋದನ್ನ ಈ ಟೀಮ್ ಏನಿದೆ, ಈ ಟೀಮ್ ಏನ್ ಮಾಡ್ತೀರಿ ಆ ಟೀಮ್ ನವರು ಪರಿಶೀಲಿಸಿ ಕರೆಕ್ಟ್ ಇದೆ ಅಂದ್ರೆ ಮಾತ್ರ ಬಿಲ್ ಕೊಡುವಂತದ್ದನ್ನ ಮಾಡೋಣ. ಇಲ್ಲ, ಯಾಕಂದ್ರೆ ಈಗ ಅಕೌಂಟ್ ಸೆಕ್ಷನ್ ಅವ್ರಿಗೆ ಹೇಳಿದ್ರೆ ಬಿಲ್ ಹಾಕಿದ್ದು ಮಾತ್ರ ಅಷ್ಟೇ ಇದು ಮಾಡ್ತಾರೆ ಅವರು. ಇನ್ನು ಕೆಲಸ ಮಾಡಿ ಬಿಲ್ಲಿಗೆ ರೆಡಿ ಮಾಡಿದ್ದೆ ಕೆಲಸ ಆಗಿದೆ. ಇಲ್ಲಾಂದ್ರೆ ಒಂದು ತಿಂಗಳು ಆಗಿದ್ಮೇಲೆ ಅದನ್ನು ಸಾವಕಾಶ ಬರ್ತದೆ, ಅದು ಅಲ್ಲೇ ಸ್ಟಾಪ್ ಮಾಡಿ ಬಿಲ್ ಆಗುವಂತಹದ್ದು ಮತ್ತು ಬಿಲ್ ಆಗಿದ್ದು ಅದು ಎಲ್ಲ ಫೈಲ್ ಇಟ್ಕೊಳ್ಳಿ ಸರ್. ಸಬ್ಮಿಷನ್ ಸರ್ ಈಗ ಅದನ್ನ ಕ್ಲಿಯರ್ ಮಾಡ್ಬೇಕು ಒಂದ್ ಸರ್. ಎರಡನೇದು ಇನ್ನು ಬರುವಂತಹ ಬಿಲ್ಗಳನ್ನ ಈಗ ತಾವು ಅಧ್ಯಕ್ಷರ ನಿರ್ದೇಶನ ಪ್ರಕಾರ ತಯಾರಾಗುವಂತಹ ಸಮಿತಿಯಲ್ಲಿ ಅದನ್ನ ಯೋಗ್ಯವಾಗಿದ್ದರೆ ನಿಯಮಾನುಸಾರ ಇದ್ರೆ ಮಾತ್ರ ಪೇಮೆಂಟ್ ಮಾಡುವಂತ ಕೆಲಸ ಮಾಡಬೇಕು ಸರ್. ಆ ಕಮಿಟಿಯಲ್ಲಿ ಇಲ್ಲಿ ಚೇರ್ಮನ್ ಮತ್ತು ಟೋಟಲ್ 7 ಮಂದಿ ಅವರು ಇರಬಾರ್ದು. ಇಲ್ಲ ಸರ್, ಈ ಸಮಿತಿ ನಿರ್ಣಯ ಮಾಡೋದು ಮಾನ್ಯ ಅಧ್ಯಕ್ಷರು ಯಾರಂತೆಲ್ಲ ಸದಸ್ಯರನ್ನ ಅವ್ರಿಗೆ ಕೊಟ್ಟಿದ್ದ ಅಧಿಕಾರ ಅವ್ರು ಯಾರಿಗೆ ತಗೊಳ್ಳಿ, ಆದ್ರೆ 7 ಮಂದಿ ಇರಬಾರ್ದು ಅದರಲ್ಲಿ. ಅಂದ್ರೆ ಈ ಆಪಾದಿತರ ಅಂತ ತಾವೇನ್ ಹೇಳ್ತಾ ಇದ್ರಿ ಅವ್ರು ಇರಬಾರ್ದು. ಯಾರು ಇರಬಾರ್ದು? ಚೇರ್ಮನ್ ಇರಬಾರ್ದು ಮತ್ತು 6 ಮಂದಿ ಮೆಂಬರ್ ಅವ್ರು ಕೂಡ ಇರಬಾರ್ದು ಆ ಕಮಿಟಿಯಲ್ಲಿ.